ಹಾಯ್, ನಮಸ್ಕಾರ. ಈ ಸಂಚಿಕೆಯಲ್ಲಿ ಒಂದು ವಿಶೇಷತೆ ಇದೆ. ಕರ್ನಾಟಕದ ಖ್ಯಾತ ವೈದ್ಯರಾದಂತಹ ಡಾಕ್ಟರ್ ವಿವೇಕ್ ಜವಳಿಯವರು ಕೊರೋನಾ ಸಂಬಂಧಪಟ್ಟಂಥ ಸಾಕಷ್ಟು ಸೂಕ್ಷ್ಮ ಮಾಹಿತಿಗಳನ್ನು ಇಲ್ಲಿ ನೀಡಿದ್ದಾರೆ. ಈಗಾಗಲೇ ನಮಗೆ ಕೊರೋನಾ ಬಗ್ಗೆ ಸಾಕಷ್ಟು ಮಾಹಿತಿ ಇದೆ. ಆದರೂ ಕೂಡ ಕೆಲವೊಮ್ಮೆ ನಿರ್ಲಕ್ಷ್ಯತನ, ಬೇಕಾಬಿಟ್ಟಿ ವರ್ತನೆಯಿಂದಾಗಿ ಕೊರೋನಾ ಈ ಸಮುದಾಯವನ್ನು ಬಿಟ್ಟು ಹೋಗ್ತಿಲ್ಲ, ದಿನೇ ದಿನೇ ರೂಪಾಂತರಗೊಳ್ಳುತ್ತಿದೆ. ಈ ರೂಪಾಂತರಗೊಳ್ಳುವುದನ್ನು ಹೇಗೆ ತಡಿಬೇಕು, ಜನರ ನಡವಳಿಕೆ ಹೇಗಿರಬೇಕು, ಯಾವೆಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋ ಸಂಪೂರ್ಣ ವಿವರಗಳನ್ನು ಇಲ್ಲಿ ವಿವೇಕ್ ಜವಳಿಯವರು ಬಿಚ್ಚಿಟ್ಟಿದ್ದಾರೆ. ಡಾಕ್ಟರ್ ಜವಳಿಯವರು ಹೃದ್ರೋಗ ಮತ್ತು ಎದೆಗೂಡಿನ ಸಮಸ್ಯೆಗಳನ್ನು ಕುರಿತಂತೆ ಅತ್ಯಂತ ಪರಿಣಿತ ಡಾಕ್ಟರ್ಗಳಲ್ಲಿ ಕರ್ನಾಟಕದಲ್ಲಿ ಒಬ್ಬರು. ಡಾಕ್ಟರ್ ಜವಳಿಯವರು ಇಲ್ಲಿ ವ್ಯಾಕ್ಸಿನೇಷನ್ ಸಂಬಂಧಪಟ್ಟಂತೆ, ಮಾಸ್ಕ್ ಧರಿಸೋ ಸಂಬಂಧಪಟ್ಟಂತೆ ಹಾಗೂ ಸ್ಟೆರಾಯ್ಡ್ ಬಳಕೆ ಸಂಬಂಧಪಟ್ಟಂತೆ ಏನೆಲ್ಲ ಆಗುತ್ತೆ, ನಾವು ಎಷ್ಟು ಜವಾಬ್ದಾರಿ ವಹಿಸಬೇಕು ಅನ್ನೋ ವಿವರಗಳನ್ನು ಕೊಟ್ಟಿದ್ದಾರೆ. ಇಲ್ಲಿನ ಎಲ್ಲ ಮಾಹಿತಿಗಳು ಅತ್ಯಂತ ಉಪಯುಕ್ತವಾಗಿವೆ. ನೀವು ನೋಡಿ, ಇದನ್ನು ನಿಮ್ಮ ಗೆಳೆಯರಿಗೂ ಕೂಡ ಶೇರ್ ಮಾಡಿ. ಎಲ್ಲರಲ್ಲೂ ಕೂಡ ಒಂದು ರೀತಿ ಜಾಗೃತಿಯನ್ನು ಮೂಡಿಸೋಣ. ಇದು ವೆರಿ ಸ್ಮಾರ್ಟ್ ವೈರಸ್. ಯಾವ ಪ್ರಾಣಿಗಳು, ಯಾವ ಜಾತಿಗಳು ದೇವರು ಮಾಡಿದ ಮೇಲೆ ದ ಫಸ್ಟ್ ಇನ್ಸ್ಟಿಂಕ್ಟ್ ಬೇಸಿಕ್ ಈ ಸರ್ವೈವ್ ಆಗಬೇಕು. ಈ ವೈರಸ್ಗೆ ಸರ್ವೈವಲ್ ಬಹಳ ಒಳ್ಳೆ ಗುರುತು ಕಂಪೇರ್ ಟು ಎನಿ ಅದರ್ ವೈರಸ್. ಸೊ ದಿಸ್ ವೈರಸ್ ಮ್ಯೂಟೇಟ್ಸ್ ವೆರಿ ಈಸಿಲಿ. ಒಂದೊಂದು ಕಾಲದಲ್ಲಿ ಫಸ್ಟ್ ವೇವ್ ಬರೋವಾಗ ಇಟ್ ವಾಸ್ ಅಫೆಕ್ಟಿಂಗ್ ಓನ್ಲಿ ಎಲ್ಡರ್ಲಿ ಪೀಪಲ್. ಯಂಗ್ಸ್ಟರ್ಸ್ಗೆ ಏನೂ ಆಗಿಲ್ಲ, ಮಕ್ಕಳಿಗೆ ಏನೂ ಆಗಿಲ್ಲ. ಈಗ ಈ ವೇವಲ್ಲಿ ನೋಡಿದ್ರೆ ಎಲ್ಲ ಯಂಗ್ಸ್ಟರ್ಸ್ಗೆ ಇದು ಹಿಡಿತಾ ಇದೆ. ದಟ್ ಮೀನ್ಸ್ ದಿಸ್ ವೈರಸ್ ಹ್ಯಾಸ್ ಚೇಂಜ್ ಅವತಾರ. ಕುರ್ಮಾವತಾರದಿಂದ ನರಸಿಂಹ ಅವತಾರ ಬಂದಿದೆ. ಇದರಿಂದ ನಾವು ಇದರ ಮೇಲೆ ಜಯ ಪಟ್ಟಿದ ಮೇಲೆ ಹೊಸ ಆಂಟಿಬಯೋಟಿಕ್ಸ್ ಬಂತು, ವಿ ಹ್ಯಾವ್ ಗಾಟ್ ವ್ಯಾಕ್ಸಿನ್, ವಿ ಗಾಟ್ ರೋಗ ಬಂದು ಆಂಟಿಬಾಡೀಸ್ ಕ್ರಿಯೇಟ್ ಆಯಿತು. ಮತ್ತೆ ಈ ರೂಪ ಚೇಂಜ್ ಮಾಡಿ ಇನ್ನೂ ಒಂದು ಬೇರೆ ಥರ ಬರ್ತದೆ, ಮಕ್ಕಳನ್ನ ಹಿಡಿತದೆ ಅಂತ ಒಂದು ಡೌಟ್ ಇಟ್ಕೊಂಡಿದ್ದೀವಿ. ದಟ್ ಈಸ್ ವೈ ನೆಕ್ಸ್ಟ್ ವೇವ್ ಬರ್ತದೆ, ಜಾಗರೂಕತೆ, ಹುಷಾರು ಅಂತ. ಎರಡನೇದು, ಈ ವೈರಸ್ ಏನಾಗಿ ಮಾಡ್ತದೆ ಅಂದರೆ ಇಟ್ಸ್ ಅ ವೆರಿ ಇನ್ಫೆಕ್ಟಿವ್ ವೈರಸ್. ನಾವು ಕೆಮ್ಮಿದ್ರೆ, ನಾವು ಉಸಿರಾಡ್ತಾ ಇದ್ರೆ ಒಂದೊಂದು ಕಾಲದಲ್ಲಿ ಏನದು 1 ಮೀಟರ್ ಹೋಗ್ಬಹುದು, ಒಂದು 5-6 ಅಡಿ ಹೋಗ್ಬಹುದು ಅಂತ. ಬಟ್ ಇವತ್ತಿಂದು ರಿಸರ್ಚ್ ನೋಡಿದ್ರೆ ಇಟ್ ಮೇ ಗೋ ಇವನ್ ಅಪ್ ಟು 10 ಮೀಟರ್ಸ್ ಅಂತ ಡೌಟ್ ಪಡ್ತಾ ಇದೀವಿ. ಈ ವೈರಸ್ ನಮ್ಮ ಮೂಗಲ್ಲಿ, ಬಾಯಿಯಲ್ಲಿ ಹೋದ್ರೆ ಇಟ್ ವಿಲ್ ಕ್ವಿಕ್ಲಿ ಗೋ ಅಂಡ್ ಸಿಟ್ ಆನ್ ಒನ್ ಆಫ್ ದ ಸೆಲ್ಸ್. ನಮ್ಮ ಬಾಡಿ ಅಂದ್ರೆ ಒಂದು ಬಿಲ್ಡಿಂಗು ಮೇಡ್ ಅಪ್ ಆಫ್ ಬ್ರಿಕ್ಸ್. ಈಚ್ ಬ್ರಿಕ್ ಅಂದ್ರೆ ಒಂದು ಸೆಲ್, ಪೇಶಿ. ಈ ಪೇಶಿ ಮೇಲೆ ಹಲವಾರು ರಿಸೆಪ್ಟರ್ ಪಾಯಿಂಟ್ಸ್ ಇರ್ತವೆ. ಅಂತ ಒಂದು ಸ್ಪೆಸಿಫಿಕ್ ರಿಸೆಪ್ಟರ್ ಪಾಯಿಂಟ್ ಮೇಲೆ ಹೋಗಿ ವೈರಸ್ ಕೂಡ್ತದೆ. ಕೂಡಿದ ಮೇಲೆ ಇಟ್ ವಿಲ್ ಗೆಟ್ ಸಕ್ಡ್ ಇನ್ ಸೈಡ್ ದ ಸೆಲ್. ಸೆಲ್ ಅಲ್ಲಿ ಇರೋ ಎಲ್ಲ ನ್ಯೂಟ್ರಿಯೆಂಟ್ಸ್ ನ ತಿಂದು ಫಟಾಫಟ್ ಈ ವೈರಸ್ ಮಲ್ಟಿಪ್ಲೈ ಆಗಲಿ ಶುರು ಆಗುತ್ತೆ. 2 ದಿವಸದಲ್ಲಿ ಲಕ್ಷಾಂತರ ವೈರಸ್ಗಳು ಬರ್ತವೆ, ಸೆಲ್ ಬರ್ಸ್ಟ್ ಆಗ್ತದೆ. ಅದೇ ತರ ಪ್ರತಿ ಸೆಲ್ ಅಲ್ಲಿ ಇವ್ರು ಹೋಗಿ 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 ಈ ತರ ವಿದಿನ್ 4-5 ಡೇಸ್ ಅಬ್ಜಾವಧಿ ವೈರಸಸ್ ಬರ್ತವೆ. ಈ ವೈರಸ್ ಒಳಗಡೆ ಹೋಗ್ಬಾರ್ದು, ನಮ್ಮ ಹತ್ರ ಇದ್ರೆ ಹೊರಗಡೆ ಹೋಗ್ಬಾರ್ದು ಅಂತ ಮಾಸ್ಕ್ ಬೇಕೇ ಬೇಕು. ಮಾಸ್ಕ್ ಬೇಕು ಅಂದ್ರೆ ಎಂತ ಮಾಸ್ಕು? ಐಡಿಯಲ್ ಮೋಸ್ಟ್, ನಾನು ಹಾಸ್ಪಿಟಲ್ ಕೆಲಸ ಮಾಡ್ತಾ ಇದ್ರೆ ಅಥವಾ ಯಾರ ರೋಗಿಗಳ ಜೊತೆ ಇದ್ರೆ N95 ಕಾಸ್ಟ್ಲಿ, 200-300. ಅದನ್ನ ರೀಸೈಕಲ್ ಮಾಡಬಹುದು UV ಲೈಟ್ ಇಂದ. ಬಟ್ ವೆಲ್ ಫಿಟ್ಟಿಂಗ್ ಮಾಸ್ಕ್ ಅಂತದೇನಿಲ್ಲ. ನಾನು ಬೀದಿ ಮೇಲೆ ಇದ್ದೀನಿ, ನಾನು ನಾರ್ಮಲ್ ಜನರ ಜೊತೆ ಇದ್ದೀನಿ, ನಾಟ್ ಇನ್ ಹಾಸ್ಪಿಟಲ್, ದೆನ್ ನಮ್ದು ಕ್ಲೋತ್ ಮಾಸ್ಕ್ ಸಾಕು. ಬಟ್ ಬರೇ ಕ್ಲೋತ್ ಮಾಸ್ಕ್ ಸಾಕಂಗಿಲ್ಲ. ಈ ಮಾಸ್ಕ್ ಹಾಕೊಂಡು ನೀವು ಊದಿದ್ರೆ ಮುಂದೆ ಇರೋ ಕ್ಯಾಂಡಲ್ ಹೋಗ್ಬೇಕು. ಹೋಗ್ತಾ ಇಲ್ಲ ಅಂದ್ರೆ ಹೋಗ್ಬಾರ್ದು. ಹೋಗ್ತಾ ಇಲ್ಲ ಅಂದ್ರೆ ದಟ್ ಮಾಸ್ಕ್ ಇಸ್ ಗುಡ್. ಹೋಗ್ತಾ ಇದ್ರೆ ಬೆಟರ್ ಟು ಪುಟ್ ಡಬಲ್ ಮಾಸ್ಕ್ ಹಾಕುವಾಗ ನಾರ್ಮಲ್ ಏರಿಯಾಲ್ಲೇ ಇದ್ರೆ ಸಿಂಗಲ್ ಮಾಸ್ಕ್ ಸಾಕು. ಡಬಲ್ ಏರಿಯಾನಲ್ಲಿ ಹೋಗ್ತಾ ಇದ್ರೆ, ಕ್ರೌಡೆಡ್ ಏರಿಯಾನಲ್ಲಿ ಹೋಗ್ತಾ ಇದ್ರೆ ಡಬಲ್ ಮಾಸ್ಕ್ ಬೇಕು. ಈ ಬಡವ್ರು ಏನ್ ಮಾಡ್ತಾರೆ? ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ಆ ಬಡವರಿಗೆ ದಿನ ತಿನ್ಲಿಕ್ಕೆ ದುಡ್ಡಿಲ್ಲ, ಅವ್ರು ಎಲ್ಲಿಂದ ಮಾಸ್ಕ್ ತರ್ತಾರೆ? ಅವ್ರು ಎಲ್ಲರೂ ಕ್ಲೋತ್ ಮಾಸ್ಕ್ ಕೈಲಿಂದ ಹೊಲಿಬಹುದು ಅಂಡ್ 2 ಪೇರ್ಸ್ ಇಟ್ಕೋಬಹುದು. ಒಂದು ವಾಷಿಂಗು, ಈ ಆಲ್ಕಲಿ ಸೋಪ್ ಏನಿರ್ತದೆ, ಸೋಪ್ ಅಲ್ಲಿ ಆಲ್ಕಲಿ ನಾವು ಕೈ ತೊಳಿತೀವಿ, ಮಾಸ್ಕ್ ತೊಳಿತೀವಿ. ಆ ವೈರಸ್ ಈಸ್ ಕ್ಲೋಸ್ಡ್ ಇನ್ ಟು ಒನ್ ಕೇಸ್. ದಿಸ್ ಕೇಸ್ ಇಸ್ ಕಾಲ್ಡ್ ಬಫಿ ಕೋಟ್, ವೆರಿ ಥಿನ್. ಆಲ್ಕಲಿ ಅಲ್ಲಿ ಬಂದ ತಕ್ಷಣ ಅದು ಬರ್ಸ್ಟ್ ಆಗ್ತದೆ, ವೈರಸ್ ವಿಲ್ ಡೈ. ಸೊ 1 ಮಾಸ್ಕ್ ಆನ್ ದ ಫೇಸ್, 1 ಮಾಸ್ಕ್ ಫಾರ್ ವಾಷಿಂಗ್. ಆಮೇಲೆ ಈ ಸರ್ಜನ್ಸ್ ನಾವು ಹಾಕ್ತೀವಿ ಮಾಸ್ಕ್, ಅದನ್ನು ತುಂಬಾ ಚೀಪ್ ಆಗಿದಾವೆ. ಈಗ 5-10 ರೂಪೀಸ್ ಅಲ್ಲಿ ಸರ್ಜಿಕಲ್ ಮಾಸ್ಕ್ ಸಿಗ್ತದೆ. ನೀವುಗಳು ಕೂಡ ಈ ಸರ್ಜಿಕಲ್ ಮಾಸ್ಕ್ ಒಳಗಡೆ ಹಾಕಿ ಹೊರಗಡೆ ಕ್ಲೋತ್ ಮಾಸ್ಕ್ ಹಾಕಿದ್ರೆ ವೈಲ್ ಗೋಯಿಂಗ್ ಇನ್ ಟು ಕ್ರೌಡೆಡ್ ಏರಿಯಾ, ಬರೀ ಅರ್ಧ ಗಂಟೆ 1 ಗಂಟೆ ವಾಪಸ್ ಬಂದ್ರೆ ಆ ಸರ್ಜಿಕಲ್ ಮಾಸ್ಕ್ ತೆಗೆದಿಡಿ. ಸೊ ದಟ್ ಯು ಡೋಂಟ್ ಹ್ಯಾವ್ ಟು ಥ್ರೋ.
ಯಾಕೆ ಡಬಲ್ ಮಾಸ್ಕು? ವೈರಸ್ ಬರ್ತದೆ, ಮಾಸ್ಕ್ ಮೇಲೆ ಕೂಡ್ತದೆ. ನಾವು ಅದನ್ನ ಟಚ್ ಮಾಡಿದ್ರೆ ಅದೇ ಕೈ ಮೇಲೆ ಎಲ್ಲ ವೈರಸಸ್ ಬಂದು ಮತ್ತೆ ನಾನು ಮೂಗಲ್ಲಿ, ಕಣ್ಣಲ್ಲಿ, ಬಾಯಿಯಲ್ಲಿ ಹಾಕ್ಬಿಡ್ತೀವಿ, ವೈರಸ್ ಹೋಗ್ತದೆ ಒಳಗಡೆ. ಸೊ ಒಂದು ಆ ಮಾಸ್ಕ್ ತೆಗಿಬೇಕಂದ್ರೆ ಹಿಂಗ್ ತೆಗಿಬೇಡಿ, ಆಲ್ವೇಸ್ ಲೈಕ್ ದಿಸ್. ನಾವು ಏನಾದ್ರೆ ಮಾಸ್ಕ್ ಹಿಂಗ್ ಮಾಡಿದ್ರೆ ಆ ವೈರಸ್ ಎಲ್ಲ ಇನ್ಸೈಡ್ ಹೋಗ್ತವೆ, ದೆನ್ ಅದೇ ಮಾಸ್ಕ್ ನಾವು ಮುಖದ ಮೇಲೆ ಹಾಕ್ತಿವಿ. ಸೊ ಇದು ಒಂದು ಜ್ಞಾಪ ಇಟ್ಕೊಳ್ಳಿ, ಮಾಸ್ಕ್ ಇಸ್ ಅ ಮಸ್ಟ್. ಮಾಸ್ಕ್ ಹಾಕಿದ್ರೆ 90% ಇದೇ ರೆಮ್ಡೆಸಿವಿರ್, ಇದೇ ವ್ಯಾಕ್ಸಿನು, ಇದೇ ಎಲ್ಲ. ನಾಳೆ ಅಟ್ಲೀಸ್ಟ್ 2022 ಎಂಡ್ ತನಕ ಮಾಸ್ಕ್ ಬಿಡೋದಿಲ್ಲ. ನಾವು ಅದು ಕಲೀಲೇಬೇಕು. ಅಂಡ್ ಕರೆಕ್ಟ್ ಆಗಿ ಹಾಕ್ಬೇಕು, ಪ್ರಾಪರ್ ಮಾಸ್ಕ್ ಇರಬೇಕು, ಕ್ಲೀನ್ ಇರಬೇಕು. ಒಂದೇ ಮಾಸ್ಕ್ ನಾವು 3 ತಿಂಗಳ ಹಾಕ್ತಾ ಇದ್ದೀನಿ, ಅಲ್ಲಿಂದ ಫಂಗಸ್ ಬರ್ತಾನೆ. ಇದು ಒಂದು ದೊಡ್ಡ ಹೊಸ ರೋಗ. ನಮ್ಮ ಬಾಡಿಗೂ ಗೊತ್ತಿಲ್ಲ, ನಮ್ಮ ಆಂಟಿಜನ್ ಸಿಸ್ಟಮ್ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ನಾವು ಕಲಿತಾ ಇದ್ದೀವಿ. ಸೊ ಕಲಿತಾ ಇರಬೇಕು, ಚೇಂಜ್ ಆಗ್ತಾ ಇರ್ಬೇಕು. ಆ ವೈರಸ್ ಹೆಂಗ್ ಚೇಂಜ್ ಆಗ್ತಾ ಇದೆ ಹಾಗೆ ನಾವು ಮನುಷ್ಯಗಳು ನಾವೇ ನಮ್ಮ ಜ್ಞಾನ ಬಳಸಿ ನಾವು ಚೇಂಜ್ ಆಗ್ತಾ ಇರ್ಬೇಕು. ಸೊ ನಾವು ಚೇಂಜ್ ಆಗ್ತಾ ಇದೀವಿ, ಹೊಸ ಒಳ್ಳೆ ಮೆಡಿಸಿನ್ ಬರ್ತಾ ಇದಾವೆ. ಆಮೇಲೆ ಒಂದೇ ಟೀಕೆ, ಆ ರೆಮ್ಡೆಸಿವಿರ್ ಇಸ್ ಯೂಸ್ಲೆಸ್, ಅವರೆಲ್ಲ ಫಾರ್ಮಾ ಕಂಪನಿ ಮಾಡಿರೋದು ಮೋಸ, ಅದು ಯೂಸ್ಲೆಸ್, ಇದು ಯೂಸ್ಲೆಸ್. ನೋ, ಇಟ್ ಈಸ್ ನಾಟ್ ಲೈಕ್ ದಟ್. ಇವೆಲ್ಲ ಹೊಸ ಮೆಡಿಸಿನ್ ಬರ್ತಾ ಇದಾವಲ್ಲ, ದೇಸ್ ಆರ್ ಆಲ್ ನ್ಯೂವರ್ ಡೆವಲಪ್ಮೆಂಟ್ಸ್. ಎಲ್ಲ ಎವ್ರಿ ಐಟಮ್ ಈಸ್ ಫಾರ್ ಎ ರೀಸನ್. ರೆಮ್ಡೆಸಿವಿರ್ ಯಾಕೆ ಕುಡಿಬೇಕು, ಯಾವಾಗ ಕುಡಿಬೇಕು, ಅದು ಒಂದು ಟೈಟ್ ಟೈಮ್ ವಿಂಡೋ ಇದೆ. ಅಷ್ಟರಲ್ಲಿ ಕೊಟ್ರೆ ಅದರದ್ದು ಲಾಭ ಸಿಗುತ್ತೆ, ಆಮೇಲೆ ಕೊಟ್ರೆ ಇದು ಏನ್ ಲಾಭ ಇಲ್ಲ, ಮತ್ತೆ ಟೀಕೆ ಮಾಡೋದು ಅದು ಏನು ಯೂಸ್ ಇಲ್ಲ ಅಂತ, ಅದು ತಪ್ಪು. ಅದೇ ತರ ಟೊಸಿಲಿಜುಮ್ಯಾಬ್, ದ್ಯಾಟ್ ವೆನ್ ಸೈಟೋಕೈನ್ ಸ್ಟಾರ್ಮ್ ಇಸ್ ಸ್ಟಾರ್ಟಿಂಗ್, ಇಂದ 2-3 days ಆ ನ್ಯಾರೋ ಪೀರಿಯಡ್ ಅಲ್ಲಿ ಕೊಟ್ರೆ ಅದು ಕರೆಕ್ಟ್ ಆಗಿ ಬಾಣ ಹೊಡಿತದೆ. ಅದೇ ತರ ಎಲ್ಲ ಟ್ರೀಟ್ಮೆಂಟ್ಗಳು. ನಾವು ಈಗ ಒಂದು ಕಾಸ್ಟ್ಲಿ ಬಂದಿದೆ ಆಂಟಿಬಯೋಟಿಕ್ ಕಾಕ್ಟೇಲ್ ಅಂತ, ರೋಶ್ ಕಂಪನಿಯಿಂದ 60,000 rupees ಆಗುತ್ತೆ. ಅದು ಯಾಕೆ ಬೇಕು? ಅದು ಪರ್ಟಿಕ್ಯುಲರ್ ಜನರಿಗೆ ಬೇಕು. ಸಂಬಡಿ, ನಿಮ್ ತಂದೆ ಅಂತ ತಿಳ್ಕೊಳ್ಳಿ, 82 years old, ಡಯಾಬಿಟಿಸ್ ಇದೆ, ಡಯಾಬಿಟಿಸ್ ಸ್ವಲ್ಪ ಕಿಡ್ನಿ ಹಾಳಾಗಿದೆ, ಅವರಿಗೆ ಲಂಗ್ಸು ಅಸ್ತಮ ಆಗಿ ಒಂಥರ ಸ್ವಲ್ಪ ಹಾಳಾಗಿದ್ದಾವೆ, ದಪ್ಪ ಇದ್ದಾರೆ, ಮೈಯಲ್ಲಿ ದಮ್ಮಿಲ್ಲ ಅಂತವರಿಗೆ ಕೊರೋನಾ ಪಾಸಿಟಿವ್ ಬಂತು, ಕೆಮ್ಲಿಕ್ಕೆ ಶುರು ಆಯ್ತು, ಹಿ ಈಸ್ ಹ್ಯಾವಿಂಗ್ ಫೀವರ್. ವಿ ನೋ ದಟ್ ದಿಸ್ ಮ್ಯಾನ್ ವಿಲ್ ನಾಟ್ ಬಿ ಗೋಯಿಂಗ್ ಸೋ ಈಸಿ. ಇನ್ನ ಒಂದು 4-5 ದಿವಸದಲ್ಲಿ ಹಿ ವಿಲ್ ಗೆಟ್ ಇನ್ ಟು ಸಿವಿಯರ್ ಸಿಚುವೇಶನ್. ಅವರು ಸಿವಿಯರ್ ಸಿಚುವೇಶನ್ ಹೋದ್ರೆ ಗ್ಯಾರಂಟಿ ಸತ್ತೋಗ್ತಾರೆ. ಇಂಥ ಕೆಲವು ಜನರಿಗೆ ದಟ್ ಆಂಟಿಬಯೋಟಿಕ್ ಕಾಕ್ಟೇಲ್, ತಮ್ದು ಕೇಳ್ತಾ ಇಲ್ಲ ವಾಯ್ಸು, ಆಂಟಿಬಯೋಟಿಕ್ ಕಾಕ್ಟೇಲ್ ಈಸ್ ಇಂಪಾರ್ಟೆಂಟ್. ಈಗ ಸಮ್ ಪೀಪಲ್ ಕ್ಯಾನ್ ಅಫೋರ್ಡ್, ಲೆಟ್ ದೆಮ್ ಬೈ. Some people cannot afford, don't worry. For them also there are drugs, but those who can afford, they can have their Rambana. So each medicine has got different factors. ಆಮೇಲೆ ಸ್ಟಿರಾಯ್ಡ್ ಮೇಲೆ ಒಂದೇ ಗದ್ದಲ ನಡೀತಾ ಇದೆ. ಸ್ಟಿರಾಯ್ಡ್ ಇಸ್ ನೆಸೆಸರಿ. ಯಾವಾಗ ನೆಸೆಸರಿ? ಕೊರೋನಾ ಆಯ್ತು. ಕೊರೋನಾ ಆದ್ಮೇಲೆ ಭಯ ಏನು? ಈ ಸೈಟೋಕೈನ್ ಅಂತ ಒಂದು ವಿಷ ರಿಲೀಸ್ ಆಗ್ತದೆ ಬಾಡಿಯಲ್ಲಿ, ಸೈಟೋಕೈನ್ ಸ್ಟಾರ್ಮ್ ಅಂತೀವಿ. ಸೈಟೋಕೈನ್ ಸ್ಟಾರ್ಮ್ ಆದ್ರೆ ಏನಾಗ್ತದೆ ಅಂದ್ರೆ, ಈ ಚಿಕ್ಕ ರಕ್ತವಾಹಿನಿಗಳು, ದೊಡ್ಡ ಇರ್ಲಿ ಚಿಕ್ಕದಿರ್ಲಿ, ಅಥವಾ ಸ್ಮಾಲೆಸ್ಟ್ ಮೈಕ್ರೋಸ್ಕೋಪಿಕ್ ರಕ್ತವಾಹಿನಿಗಳು ಲಂಗ್ಸ್ ಅಲ್ಲಿ, ಹಾರ್ಟ್ ಅಲ್ಲಿ, ಎಲ್ಲ ಕಡೆ, ಅದ್ರದ್ದು ಏನ್ ಇನ್ನರ್ ಲೈನಿಂಗ್ ಇದೆ, ಇಟ್ ವಿಲ್ ಚೇಂಜ್ ಬಿಕಾಸ್ ಆಫ್ ದಿ ಸೈಟೋಕೈನ್ ಇನ್ಸಲ್ಟ್, ಅಂಡ್ ಕ್ಲಾಟಿಂಗ್ ಈಸಿಲಿ ಆಗುತ್ತೆ. ಎನಿಬಡಿ ಹೂ ಡೈಸ್ ಸಡನ್ಲಿ ಅಂಡ್ ಸ್ವಿಫ್ಟ್ಲಿ ಇಸ್ ಎ ಆಂಟೀರಿಯರ್ ವಾಲ್ MI, ದೊಡ್ಡ ಹಾರ್ಟ್ ಅಟ್ಯಾಕ್ ಇನ್ ದ ಫ್ರಂಟ್ ಆಫ್ ದ ಹಾರ್ಟ್. ಯಾಕಾಗ್ತದೆ? ಅವ್ರಿಗೆ ಏನು ಹಾರ್ಟ್ ಪ್ರಾಬ್ಲಮ್ ಇದಿಲ್ಲ, ಮೋಸ್ಟ್ಲಿ ಡ್ಯೂ ಟು ದಟ್ ಕ್ಲಾಟಿಂಗ್. ಸೊ this corona cytokine storm will start clotting everywhere, and that is why lungs, ಶ್ವಾಸಕೋಶಗಳು ಕೊಳೆದು ಹೋಗ್ತವೆ. ಇದು ಏನು ನಿಮೋನಿಯಾ ಇಲ್ಲ, ಆರ್ಡಿನರಿ ನಿಮೋನಿಯಾ ಇಲ್ಲ, ಇದು ಶ್ವಾಸಕೋಶಗಳು ಕೊಳೆದು ಹೋಗೋದು. ಸೊ ಆ ತರ ಆಗ್ಬಾರ್ದು ಅಂತ ಆಂಟಿಕೋಗುಲೇಷನ್ ಕೊಡ್ತೀವಿ, ಬೇರೆ ಮೆಡಿಸಿನ್ಸ್ ಕೊಡ್ತೀವಿ. ಬಟ್ ದಿಸ್ ಮೋಸ್ಟ್ ಇಂಪಾರ್ಟೆಂಟ್ ಮೆಡಿಸಿನ್ ಅಟ್ ದಟ್ ಟೈಮ್, ಇನ್ ದ ಸೆಕೆಂಡ್ ವೀಕ್, ಇಫ್ ದ ಇಲ್ನೆಸ್ ಇಸ್ ಗೆಟಿಂಗ್ ಲಿಟಲ್ ಮೇಜರ್, ದೆನ್ ಅವರಿಗೆ ಮಾತ್ರ ಸ್ಟಿರಾಯ್ಡ್ ಕೊಡಬೇಕು. ಎಷ್ಟು ಸ್ಟಿರಾಯ್ಡ್ ಕೊಡಬೇಕು, ಯಾವಾಗ ಕೊಡಬೇಕು, ಅದರ ಮೇಲೆ ಕ್ಲಿಯರ್ ಗೈಡ್ಲೈನ್ ಇದೆ. ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್, ಇವನ್ ಅಮೆರಿಕನ್ ಗವರ್ಮೆಂಟ್, ದೀಸ್ ಗೈಡ್ಲೈನ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಟು ಆಲ್ ಡಾಕ್ಟರ್ಸ್. ನಾವು ಸುಮ್ಮನೆ ಏನು ಓದ್ಲಾರ್ದೆ ಸೋಂಬೇರಿತನ ಮಾಡಿದ್ರೆ ನಾವು ಅಕ್ರ ಟ್ರೀಟ್ಮೆಂಟ್ ಕೊಡ್ತೀವಿ, ಅದು ಆಗ್ಬಾರ್ದು. ಸೊ ಗೈಡ್ಲೈನ್ ಬ್ಲೈಂಡ್ಲಿ ಮಕ್ಕಿ ಫಾಲೋ ಮಾಡಿದ್ರೆ, ನೀವು ವೆದರ್ ಯು ಆರ್ ಗಿವಿಂಗ್ ದಿಸ್ ಸ್ಟಿರಾಯ್ಡ್, that steroid or that 3 types of steroid there, correct dosages are written, and ಅಷ್ಟೇ ಡೋಸ್ ಅಲ್ಲಿ ಕೊಟ್ರೆ ಅದರಿಂದ ತೊಂದರೆ ಆಗಂಗಿಲ್ಲ. ನಾವು ಅದನ್ನ ಕೇಳಿಲ್ಲ ಅಂದ್ರೆ ಮತ್ತೆ ಅದರದ ಸೈಡ್ ಎಫೆಕ್ಟ್ಸ್ ಆಗ್ತವೆ. ಸೊ ನಾವು ಟುಡೇ ಒಂದು ವರ್ಷದಲ್ಲಿ ನಾವು ತುಂಬಾ ಕಲ್ಕೊಂಡ್ ಬಿಟ್ಟಿದೀವಿ, ಅಂಡ್ ಗೈಡ್ ಲೈನ್ಸ್ ಆರ್ ವೆರಿ ಕ್ಲಿಯರ್. ದಿಸ್ ಬೆಡ್ ಪ್ರಾಬ್ಲಮ್ ಅಂತ ಎಲ್ಲಾ ಕಡೆ ಗಲಾಟೆ ನಡೀತಾ ಇದೆ. ಬೆಡ್ಸ್ ಅಲ್ಲಿ
ದಿಸ್ ಟ್ರಯೇಜ್ ಬೆಡ್ ಅಂದ್ರೆ ಯಾರಿಗೂ ಮನೆಯಲ್ಲಿ ಕ್ವಾರಂಟೈನ್ ಮಾಡಕ್ ಸಾಧ್ಯ ಇಲ್ಲ, ಸೆಪರೇಟ್ ರೂಮ್ ಇಲ್ಲ, ಅವ್ನ ಜವಾಬ್ದಾರಿ ನೋಡ್ಕೊಳಂಗಿಲ್ಲ, ಎಲ್ಲರಿಗೂ ಪ್ರಸಾದ್ ಕೊಟ್ಬಿಡ್ತಾನೆ, ಅವನಿಗೆ ಎತ್ಬಿಟ್ಟು ಒಂದು ಕೊರೋನಾ ಬೆಡ್ ಮೇಲೆ ಹಾಕ್ಬೇಕು. ನಾನ್ ಆಕ್ಸಿಜನ್ ಬೆಡ್, ಸುಮ್ಮನೆ ರೂಮು, ಸ್ವಲ್ಪ ಮೆಡಿಕಲ್ ಸೂಪರ್ವಿಷನ್, ಅವನಿಗೆ ಸುಮ್ಮನೆ ಐಸೋಲೇಟ್ ಮಾಡಿರೋದು, ಅಥವಾ ಈ ಕ್ಯಾನ್ ಬಿ ಡೂಯಿಂಗ್ ಇನ್ ದ ಹೋಟೆಲ್ ಆಲ್ಸೋ. ಟ್ರಯೇಜ್, ದೋಸ್ ಪೀಪಲ್ ಟ್ರಯೇಜ್ ಅಲ್ಲಿ ಇರುವಾಗ ಅವ್ರಿಗೆ ಸ್ವಲ್ಪ ಉಸಿರಾಟ ಶುರುವಾಯಿತು, ಅಥವಾ ಈ ಆಕ್ಸಿಜನ್ ಲೆವೆಲ್ಸ್ ಆರ್ ಗೋಯಿಂಗ್ ಡೌನ್, ಫೀವರ್ ಹೋಗ್ತಾ ಇಲ್ಲ, ಅವ್ರನ್ನ ಎತ್ಬಿಟ್ಟು ಆಕ್ಸಿಜನ್ ಬೆಡ್, ಹಾಸ್ಪಿಟಲ್, ನಾರ್ಮಲ್ ವಾರ್ಡ್ ಬೆಡ್, ಆಕ್ಸಿಜನ್ ಬೆಡ್. ಆಕ್ಸಿಜನ್ ಆಲ್ಸೋ ಒಂದೊಂದು ಕಾಲದಲ್ಲಿ ನಾವು ತುಂಬಾ ವೇಸ್ಟ್ ಮಾಡ್ತಾ ಇದೀವಿ. ವೇಸ್ಟ್ ಮಾಡಬಾರ್ದು. ದೇರ್ ಇಸ್ ಅ ಕಂಪ್ಲೀಟ್ ಗೈಡ್ ಲೈನ್ ಅಬೌಟ್ ಹೂಮ್ ಟು ಗಿವ್ ಹೌ ಮಚ್ ಆಕ್ಸಿಜನ್. ಈ ಇಂಡಿಯನ್ ಮಿಲಿಟರಿಯಿಂದ ಒಂದು ಹೊಸ ರಿಸರ್ಚ್ ಬಂದಿದೆ. ನಾವು ಏನ್ ಬ್ರೀದ್ ಔಟ್ ಮಾಡ್ತೀವಿ ಅದರಲ್ಲಿ ಆಲ್ಮೋಸ್ಟ್ 90% ಆಕ್ಸಿಜನ್ ಹಂಗೆ ಹೋಗ್ತದೆ. ಅದನ್ನ ಪುನಃ ರೀಸೈಕಲ್ ಮಾಡೋದು, ಅದು ಬರ್ತಾ ಇದೆ ಮಷಿನ್ಸ್. ಸೊ ಆಕ್ಸಿಜನ್, ಬಿ ಡೋಂಟ್ ವೇಸ್ಟ್, ಅಂಡ್ ಇನ್ ದ ಆಕ್ಸಿಜನ್ ಬೆಡ್. ಥರ್ಡ್, ಅಲ್ಲಿ ಏನಾದ್ರೆ ಸೀರಿಯಸ್ನೆಸ್ ಶುರು ಆದ್ರೆ ಅವಾಗ ಮಾತ್ರ ಒಂಥರ ಡೇಂಜರ್ ಸಿಗ್ನಲ್ ಶುರು ಆಯ್ತು, ಬೆಲ್ ಶುರು ಆಯ್ತು, ದೇ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ ಟು ದ ICU. ICU ಇಸ್ ಅ ಪ್ರಾಬ್ಲಮ್ ಎವ್ರಿವೇರ್. ದೊಡ್ಡ ದೊಡ್ಡ ಪಟ್ಟಣದಲ್ಲಿ ಒಳ್ಳೆ ICU ಬೆಡ್ಸ್ ಇದಾವೆ, ಸಣ್ಣ ಪಟ್ಟಣದಲ್ಲಿ ಕಡಿಮೆ ಇದಾವೆ, ಚಿಕ್ಕ ಊರಲ್ಲಿ ಹೋದ್ರೆ ಅಲ್ಲಿ ICUನೇ ಇಲ್ಲ. ಸೊ ದೋಸ್ ಪೇಷಂಟ್ಸ್ ಹ್ಯಾವ್ ಟು ಬಿ ಟ್ರಾನ್ಸ್ಫರ್ಡ್. ಇವ್ಯಾಕ್ಯುಯೇಷನ್ ನೀತಿ ಕರೆಕ್ಟ್ ಆಗಿ ಆಗ್ಬೇಕು. ಈ ನಮ್ಮ ದೇಶದಲ್ಲಿ ಈಗ 20 crore ಡೋಸಸ್ ಕೊಟ್ಟಾಗಿದೆ. ಮೈನಾರಿಟೀಸ್ ಕೋವ್ಯಾಕ್ಸಿನ್, ಮೆಜಾರಿಟೀಸ್ ಕೋವಿಶೀಲ್ಡ್. 20 crore ಅಂದ್ರೆ ಮೋರ್ ದೆನ್ 2.5 times ಆಫ್ ಯುರೋಪ್, 5 times ಆಫ್ ಆಸ್ಟ್ರೇಲಿಯಾ, ಆಲ್ಮೋಸ್ಟ್ 2/3 ಆಫ್ ಅಮೆರಿಕಾ. ಇಷ್ಟು ಜನರಿಗೆ ಆ ಕಂಟ್ರಿನಲ್ಲಿ ಇಷ್ಟು ವ್ಯಾಕ್ಸಿನ್ ನಾವು ಕೊಟ್ರೆ, ಬರೇ ಇಷ್ಟು ಲಕ್ಷ ಜನರಲ್ಲಿ 4 ಜನರಿಗೆ ಕ್ಲಾಟ್ ಆಗಿದೆ. ಅದನ್ನು ಕ್ವೆರಿ ಕ್ಲಾಟ್ ಇತ್ತು ಇಲ್ಲ ಅಂತ ಅದ್ರ ಮೇಲೆ ತುಂಬಾ ಡಿಬೇಟ್ ಮಾಡಬಹುದು. That means that is ಸುಳ್ಳು. There are some major companies like Pfizer which have got a different vaccine. They were dreaming to sell their vaccine at the cost of 8,000-9,000 rupees. ಈ ನಾವುಗಳು ಬಂದು ಕೊಟ್ಟಾವಧಿ ನಾವು ಡೋಸಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದೀವಿ. ಒಂಥರ ಅವ್ರ ಹೊಟ್ಟೆ ಮೇಲೆ ನಾವು ಕಾಲ್ ಹಾಕ್ತಾ ಇದೀವಿ. ಆಸ್ ಅ ಭಾರತೀಯ ನೀವು ಅರ್ಥ ಮಾಡ್ಕೋಬೇಕು, 20 crore ಜನರಿಗೆ ನಾವು ಕೊಟ್ಟಿದೀವಿ, ಏನು ಇಲ್ಲಿ ಆಗ್ತಾ ಇಲ್ಲ. ಸೊ ಅದರಲ್ಲಿ ಉತ್ತರ ಎಲ್ಲ ಬಂತು ನಮ್ಗೆ. ಸೊ ನಾವು ಹೊರಗಡೆ ನೋಡಂಗಿಲ್ಲ, ನಾವು ಒಳಗಡೆ ನೋಡ್ತೀವಿ. ನಮ್ದು ವಿ ನೋ ವಾಟ್ ವಿ ಆರ್ ಡೂಯಿಂಗ್, ಅಂಡ್ ಇದು ಎಲ್ಲ ಸುಳ್ಳು. ಕೋಟ್ಯಾವಧಿ ಜನರಿಗೆ ನಾವು RT-PCR ಮಾಡ್ತಾ ಇದ್ದೀವಿ. ನಾಟ್ ದ್ಯಾಟ್ ಬ್ಯಾಡ್, ಬಟ್ ಆಂಟಿಜನ್ ಟೆಸ್ಟ್ ಆಲ್ಮೋಸ್ಟ್ ಓನ್ಲಿ 60% ವಿಲ್ ಬಿ ಕರೆಕ್ಟ್. ಈ ಆಂಟಿಜನ್ ಟೆಸ್ಟ್, RT-PCR ಟೆಸ್ಟ್ ಆಲ್ಮೋಸ್ಟ್ 75-80% ಕರೆಕ್ಟ್. ಸೊ ಕೆಲವು ಜನರಿಗೆ ಫಾಲ್ಸ್ ನೆಗೆಟಿವ್ ಬರ್ತದೆ. ಅಂದ್ರೆ ಅವ್ರ ನೆಗೆಟಿವ್ ಬಂತು ಅಂದ್ರೆ ಅವನು ಕರೆಕ್ಟ್ ಆಗಿ ಏನು ಇಲ್ಲ ಅವನಿಗೆ ಅಂತ ಇಲ್ಲ. ನಾವುಗಳು ಯಾರೇ ಬಂದ ಆಪರೇಷನ್ಗೆ ನಾವು ಟೆಸ್ಟ್ ಮಾಡಿರ್ತೀವಿ, ನೆಗೆಟಿವ್ ಬಂದ್ರೆ ಅವನಿಗೆ ನೆಗೆಟಿವ್ ಅಂತ ನಾವು ತಿಳ್ಕೊಳಂಗಿಲ್ಲ. ವಿ ವಿಲ್ ಸ್ಟಿಲ್ ವೇಟ್ ಅಂಡ್ ರಿಪೀಟ್. ಸೊ ಪಾಸಿಟಿವ್ ಟೆಸ್ಟ್ ಬಂದ್ರೆ ಮ್ಯಾಟರ್ ಇಸ್ ಕ್ಲೋಸ್ಡ್. ಫಾಲ್ಸ್ ಪಾಸಿಟಿವ್ ಅಂತ ಯೂಶುವಲಿ ಇರಂಗಿಲ್ಲ. ನೆಗೆಟಿವ್ ಬಂದ್ರೆ ಅದನ್ನ ನಾವು ಬೆಲೆ ಕೊಡಂಗಿಲ್ಲ. ಈಸ್ ದ ಪೇಷಂಟ್ ಹ್ಯಾವಿಂಗ್ ಫ್ಲೂ ಲೈಕ್ ಸಿಂಪ್ಟಮ್ಸ್, he has got a doubtful COVID but test is negative, no, our test ge bale illa. He has to be quarantined, he has to be triaged, he has to be in the house isolated. ಡಾಕ್ಟರ್ ಫ್ರೆಂಡ್ಸ್ ಇರ್ತವೆ, ಅವ್ರಿಗೆ ಕೇಳಿ ಸೋಷಿಯಲ್ ಮೀಡಿಯಾಗ ಓದ್ಕೊಂಡು ಏನೂ ಮಾಡಬೇಡಿ ಅಂತ ಅಡ್ವೈಸು. ಈಗ ಸ್ಟೀಮು ಅವಾಗ ಟೆಂಪರರಿ ತಗೋಬಹುದು, ಈ ಟರ್ಮರಿಕು, ದಿನ ಸ್ಟೀಮು, ದಿನ ಗಾರ್ಗಲ್ಸು ಏನು ಬೇಕಾಗಿಲ್ಲ. ಅದು ಎಲ್ಲ ಸೋಷಿಯಲ್ ಮೀಡಿಯಾ ಮೇಲೆ ಸ್ಪ್ರೆಡ್ ಆಗಿರೋದು. ಸೋ ಮೆನಿ ಅನ್ನೆಸರಿ ಥಿಂಗ್ಸ್. ಓಕೆ, ಆಸ್ಕ್ ಯುವರ್ ಡಾಕ್ಟರ್. ಮನೆಯಲ್ಲಿರೋ ದೊಡ್ಡವರಿಗೆ ಪ್ರತಿ ವರ್ಷ ಈ ಫ್ಲೂ ವ್ಯಾಕ್ಸಿನ್ ಕೊಡ್ತೀವಿ, ಸ್ಪೆಷಲಿ ಅಮೆರಿಕ ಹೋಗ್ಬೇಕಾದ್ರೆ. ಅದೇ ತರ ಇದು ವೈರಲ್ ವ್ಯಾಕ್ಸಿನ್. ಇದು ಡೋಸು ಕೊಟ್ಟ ಮೇಲೆ ಬೂಸ್ಟರ್ ಬೇಕೇ ಬೇಕು. 1 ವರ್ಷ ಆದ್ಮೇಲೆ ಬೂಸ್ಟರ್ ಬೇಕೇ ಬೇಕು. ಎಷ್ಟು ದಿವಸ ಈ ಪ್ಯಾಂಡಮಿಕ್ ನಡೀತಾ ಇದೆ, ವರ್ಷ ತಗೊಳ್ತಾ ಹೋಗ್ಬೇಕು. ಬಟ್ ಮುಂದೆ ನಾವು ಸರಿಯಾಗಿ ಬಿಹೇವ್ ಮಾಡಿಲ್ಲ, ಈ ಫಂಗಸ್ ಏನಾದ್ರೆ ಬೆಳೆದ್ ಬಿಟ್ರೆ, ದೇರ್ ಈಸ್ ಎ ಮೇಜರ್ ಟೆಕ್ಸ್ಟ್ ಬುಕ್ ವಾಸ್ ರಿಟನ್ 20 years ಬ್ಯಾಕ್ ಬೈ ಒನ್ ಪರ್ಸನ್ ಕಾಲ್ಡ್ ದಿಸ್ ಮೈಕೋ. ಈ ಫಂಗಸ್ ಮೇಲೆ ಒಂದು ದೊಡ್ಡ ಮೋನೋಗ್ರಾಮ್. ಆ ಮೋನೋಗ್ರಾಮ್ ಅಲ್ಲಿ ಒಂದು ಇಂಡಿಯಾ ಪೇಜ್ ಅಲ್ಲಿ ಇನ್ 2 years ಇಫ್ ಎ ಪ್ಯಾಂಡಮಿಕ್ ಅಪಿಯರ್ಸ್ ಇಂಡಿಯಾ ಮೇ ಗೆಟ್ ವೈಪ್ಡ್ ಔಟ್ ಅಂತ ಒಂದು ಸೆಂಟೆನ್ಸ್ ಬರ್ದಿದ್ದಾರೆ. ಸೊ ಇಟ್ ಈಸ್ ನಾಟ್ ಎ ಜೋಕ್. ಅಂಡ್ ನಾವು ಜನ ನಮ್ಮ ಸೋಷಿಯಲ್ ಕೆಪಾಸಿಟಿನ ಇಂಪ್ರೂವ್ ಮಾಡಲೇಬೇಕು.
ಮತ್ತೆ ಅಬೌವ್ ಎವ್ರಿಥಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ವ್ಯಾಕ್ಸಿನ್ ವ್ಯಾಕ್ಸಿನ್ ವ್ಯಾಕ್ಸಿನ್. ಈಗ somehow ನಾವೆಲ್ಲ ಜುಗಾಡ್ ಮಾಡಿದೀವಿ. ವ್ಯಾಕ್ಸಿನ್ ಕೋಟಾ ಹ್ಯಾಸ್ ಸ್ಟಾರ್ಟೆಡ್ ಕಮಿಂಗ್ ಇನ್. ಪ್ರೈವೇಟ್ ಜನ ಎಲ್ಲ ಈಗ ಓಪನ್ ಅಪ್ ಆಗಿದ್ದಾರೆ. ಅಂಡ್ ಈ ಪ್ರೈವೇಟ್ ಜನರದ್ದು ಎನರ್ಜಿ ನಾನು ಹೇಳ್ದಲ್ಲ, ನಮ್ಮ ಫಾರ್ಟಿಸ್ ಮೂಲಕನೇ ನಾವು 10 ಟೀಮ್ಸ್ ಮಾಡಿದೀವಿ. 2 ದಿವಸದಲ್ಲಿ 2600 ಅಟ್ ಡೋರ್ ಸ್ಟೆಪ್ ಆಯ್ತು ವ್ಯಾಕ್ಸಿನ್ಸ್. ಸೊ ಈಗ ಶುರು ಆಗುತ್ತೆ. ಬಟ್ ಈ ಯಾರು ಅಗೇನ್ಸ್ಟ್ ವ್ಯಾಕ್ಸಿನ್ ಮಾತಾಡ್ತಾ ಇದ್ರು, ವ್ಯಾಕ್ಸಿನ್ ಮೇಲೆ ಟೀಕೆ ಮಾಡ್ತಾ ಇದ್ರು. ಈಗ ಒಂದೊಂದು ಕಾಲದಲ್ಲಿ ಆ ಕೋವ್ಯಾಕ್ಸಿನ್ ಕಚಡ, ಅದ್ರದ್ದು ಟೆಸ್ಟ್ ಆಗಿಲ್ಲ, ಎಷ್ಟು ಬರ್ತಾ ಇತ್ತು. ಪ್ರೈಮ್ ಮಿನಿಸ್ಟರ್ ಒಂದು ವ್ಯಾಕ್ಸಿನ್ ತಗೊಂಡ ತಕ್ಷಣ ಎವ್ರಿಬಡಿ ವಾಂಟ್ಸ್ ಓನ್ಲಿ ದ್ಯಾಟ್. ಡೆಲ್ಲಿಯಲ್ಲಿ ಕೋವ್ಯಾಕ್ಸಿನ್ ಕೊಟ್ಟಿದ್ದಾರೆ, ಅದೇ ವಾಸಿ. ಕೋವ್ಯಾಕ್ಸಿನ್ ವಾಸಿ, ಕೋವಿಶೀಲ್ಡ್ ವಾಸಿ ಎಲ್ಲ ಬುರ್ಡೆ. ದಟ್ ಈಸ್ ನಾಟ್ ಕರೆಕ್ಟ್. ಆಲ್ ವ್ಯಾಕ್ಸಿನ್ಸ್ ಆರ್ ಸೇಮ್. Their rules are different, their roles are different. You cannot mix up the vaccine, but all vaccines are same. ಸೆಕೆಂಡ್ ಡೋಸ್ ಯಾವಾಗ ತಗೋಬೇಕು? ಕೋವ್ಯಾಕ್ಸಿನ್ ತಗೊಂಡ್ರೆ 1 ಮಂತ್ ಆದ್ಮೇಲೆ ತಗೊಳ್ಳೇಬೇಕು. ಕೋವಿಶೀಲ್ಡ್ ತಗೊಂಡ್ರೆ 3 ತಿಂಗಳ ಆದ್ಮೇಲೆ ತಗೋಬೇಕು. ಇದು ಈಗ ಫಿಕ್ಸ್ ಆಗಿದೆ. ನಮ್ಗೆ ಅಷ್ಟು ಬುದ್ಧಿ ಇದ್ದಿಲ್ಲ, ಅಷ್ಟು ಎಕ್ಸ್ಪೋಜರ್ ಇದ್ದಿಲ್ಲ. ವಿ ವೇರ್ ಎಕ್ಸ್ಪೆರಿಮೆಂಟಿಂಗ್, ಲರ್ನಿಂಗ್. ನೌ ವಿ ಹ್ಯಾವ್ ಲರ್ನ್ಡ್. ದೋ ವಿ ಕ್ಯಾನಾಟ್ ಸೇ ವಿ ನೋ ದ ಹೋಲ್ ಟ್ರೂತ್, ಬಟ್ ಎ ಲಾರ್ಜ್ ಪೋರ್ಷನ್ ಆಫ್ ದ ಟ್ರೂತ್ ನಮ್ಗೆ ಗುರ್ತು ಈಗ. ಸೊ ವ್ಯಾಕ್ಸಿನ್, ಬಟ್ ಮೋಸ್ಟ್ ಇಂಪಾರ್ಟೆಂಟ್ ವೆಪನ್ ತಲ್ವಾರ ಅಂದ್ರೆ ವ್ಯಾಕ್ಸಿನ್. ವ್ಯಾಕ್ಸಿನ್ ಮಾತ್ರ ಎಲ್ಲರಿಗೂ ಆಗ್ಬೇಕು. ಎಲ್ಲರನ್ನ ನಾವು ಟೀಚ್ ಮಾಡಬೇಕು, ಗೋ ಗೆಟ್ ವ್ಯಾಕ್ಸಿನ್, ಗೋ ಗೆಟ್ ವ್ಯಾಕ್ಸಿನ್ ಅಂತ. ನಮ್ಗೆ ಏನಾದ್ರು ತೊಂದರೆ ಆದ್ರೆ ತಕ್ಷಣ ಟೆಸ್ಟ್ ಮಾಡಬೇಕು. ಅಂಡ್ ನಮ್ ಬೇರೆ ಜನರನ್ನ ಮನೆಯಲ್ಲಿ ಬಚಾವ್ ಮಾಡಬೇಕು. ಇಮಿಡಿಯೇಟ್ಲಿ ಐಸೋಲೇಟ್ ಆಗಬೇಕು. ಟೆಸ್ಟ್ ರಿಪೋರ್ಟ್ ಬರಲಿಕ್ಕೆ 1 ದಿನ, 2 ದಿನ, 3 ದಿನ ಆಗ್ಬಹುದು. So at that time, we should not wait for the test and be eating with everybody, playing cards with everybody. Be away. ಹೆಂಡತಿ ಮಕ್ಕಳಿದ್ದಾರೆ, ಓಲ್ಡ್ ತಾಯಿ ತಂದೆ ಇದ್ದಾರೆ, ಎಲ್ಲರನ್ನ ರಿಸ್ಕ್ ಅಲ್ಲಿ ಹಾಕ್ತೀವಿ. ಎಷ್ಟು ಜನ ಒಬ್ಬ ಬಂದ್ರೆ ಅಡ್ಮಿಷನ್ಗೆ ಗ್ಯಾರಂಟಿ ನಾನು ಕೊಡ್ತೀನಿ, ಫುಲ್ ಫ್ಯಾಮಿಲಿ ಬರ್ತಾರೆ, ಫುಲ್ ಸೆಟ್ ಟು ಸೆಟ್. ಇಮ್ಯುನಿಟಿ ಅಂತ ಗಲಾಟೆ ಇಷ್ಟ ಆಯ್ತು ಅಂದ್ರೆ ಎವ್ರಿಬಡಿ ವಾಂಟ್ ಟು ಸೆಲ್ ದೇರ್ ಪ್ರಾಡಕ್ಟ್. ಸೊ ಜನ 1 ವರ್ಷದಿಂದ ಸಿಕ್ಕಾಪಟ್ಟೆ ಡೇ ಅಂಡ್ ನೈಟ್ ಸ್ಟೀಮ್ ತಗೊಳ್ತಾ ಇದ್ದಾರೆ. ಆ ಸ್ಟೀಮ್ ತಗೊಂಡು ಒಳಗಡೆ ಎಲ್ಲ ಟಿಶ್ಯೂಸ್ ನ ಹಾಳು ಮಾಡಿದ್ದಾರೆ. 1. 2ನೇದು ಈ ವಿಟಮಿನ್ ಸಿ, ವಿಟಮಿನ್ ಬಿ, ಜಿಂಕ್ ಮಾಡಿ ಎವ್ರಿಬಡಿ ಹ್ಯಾಸ್ ಗಾಟ್ ಹೈಪರ್ ಜಿಂಕ್ ಇನ್ ದ ಬಾಡಿ. ಈ ಫಂಗಸ್ ಸರ್ವೈವ್ಸ್ ಆನ್ ಜಿಂಕ್. ಸೊ ಲಾಟ್ ಆಫ್ ದಿಸ್ ಫಂಗಸ್ ಇಸ್ ಆಕ್ಚುಲಿ ಪ್ರಾಲಿಫರೇಟಿಂಗ್ ಆನ್ ದಟ್ ಜಿಂಕ್. ಸೊ ಪೀಪಲ್, ಇದು ಫಂಗಸ್, ಬ್ಲ್ಯಾಕ್ ಫಂಗಸ್ ಏನು ಹೊಸ ಇಲ್ಲ. ನಮ್ಮ ENT-ನವ್ರಿಗೆ ಕೇಳಿದ್ರೆ ಅವರು, ನಾವು ಸ್ಟೂಡೆಂಟ್ ಇರೋದ್ರಿಂದ ಇದು ನೋಡ್ತಾ ಇದೀವಿ, ಬಟ್ ಬಹಳ ರೇರು. ನಾವು ಮಾತ್ರ ತುಂಬಾ ನೋಡ್ತಾ ಇದೀವಿ ಅಂತ. ದಿಸ್ ಬ್ಲ್ಯಾಕ್ ಫಂಗಸ್, ಇಫ್ ಸಂಬಡೀಸ್ ಡಯಾಬಿಟಿಸ್ ಇಸ್ ನಾಟ್ ಕಂಟ್ರೋಲ್ಡ್ ವೆಲ್, ಗೋಯಿಂಗ್ ಟು 400 ಅಂಡ್ ದಿನಾಗಟ್ಲು ಅದು ಕಂಟ್ರೋಲ್ ಆಗಿಲ್ಲ, ಅಂಡ್ ಬಿಕಾಸ್ ಆಫ್ ಸ್ಟಿರಾಯ್ಡ್ diabetes control becomes a little difficult, then very easy highway for the fungus to come in. ಆ ಫಂಗಸ್ ಎಲ್ಲ ಕಡೆ ಇರ್ತದೆ, ಒಳಗಡೆ ಇರ್ತದೆ. ಇಟ್ ಈಸ್ ಕಾಲ್ಡ್ ಅಪಾರ್ಚುನಿಸ್ಟಿಕ್ ಫಂಗಸ್. ಕೂತಿರ್ತದೆ ಅದು, ವೇಟಿಂಗ್ ಫಾರ್ ಅಪಾರ್ಚುನಿಟಿ. ಅವ್ರನ್ನ ನಾವು ಸ್ವಲ್ಪ ಈ ತರ ಚಾನ್ಸ್ ಕೊಟ್ರೆ ಬೆಳೆದ್ ಬಿಡ್ತವೆ. ದೆನ್ ಫ್ರಾಮ್ ದ ಮೌತ್ ಇಟ್ ಕ್ಯಾನ್ ಗೋ ಇನ್ ಟು ದ ಸೈನಸಸ್, ಆರ್ ಇಟ್ ಕ್ಯಾನ್ ಗೋ ಟು ದ ಐ, ರೈನೋ ಆರ್ಬಿಟಲ್, ರೈನೋ ಮ್ಯಾಕ್ಸಿಲರಿ ಸೈನಸ್, ಆರ್ ರೈನೋಸ್ ಅಂದ್ರೆ ನೋಸ್, ರೈನೋ ಸೆರಿಬ್ರಲ್ ಅಂತೀವಿ, ಬ್ರೈನ್ ಅಲ್ಲಿ ಹೋಗ್ಬಹುದು. ಇಟ್ ಕ್ಯಾನ್ ಕಿಲ್, ಮನುಷ್ಯ ಸತ್ತೋಗ್ಬಹುದು. ಸೊ ಈ ಫಂಗಸ್ ಬರಲೇಬಾರ್ದು ಅಂದ್ರೆ diabetes has to be smartly controlled, steroids have to be given with responsibility, and if any other factors, illnesses are there, ಅವನ್ನ ಇಮಿಡಿಯೇಟ್ ಆಗಿ ಅಡ್ರೆಸ್ ಆಗಬೇಕು. ಬಹುಶಃ ನಿಮಗೆಲ್ಲ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೊಂತೀನಿ. ನನ್ನ ಮತ್ತಷ್ಟು ವಿಡಿಯೋಗಳನ್ನು ನೋಡಲಿಕ್ಕೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಐಕಾನ್ ಒತ್ತಿ ಮತ್ತು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ.